ಈಗ ವಿನಯ್ ಮತ್ತೆ ಪ್ರತಾಪ್ ಮಧ್ಯ ಫೈರಿಂಗ್ ಜೋರಾಗಿದೆ ಮನೆ ಒಳಗಡೆ. ಸೊ ಇವತ್ತು ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಹಾರ್ಟ್ಗೆ ಚೂರಿ ಹಾಕಬೇಕು ಅಂದ್ರೆ ಫಿನಾಲೆಗೆ ಯಾರು ಯೋಗ್ಯರಲ್ಲ ಅನ್ನೋ ಒಂದು ಟಾಸ್ಕ್ ಅದು. ಸೊ ವಿನಯ್ ಅವ್ರಿಗೆ ಪ್ರತಾಪ್ ಅವ್ರು ಹಾಕ್ತಾರೆ, ಪ್ರತಾಪ್ ಅವ್ರಿಗೆ ವಿನಯ್ ಅವ್ರಿಗೆ ಹಾಕ್ತಾರೆ. ಸೊ ವಿನಯ್ ಅವರು ನಿಜವಾಗ್ಲೂ ಟಾಪ್ 5 ಅಲ್ಲಿ ಇರೋದಕ್ಕೆ ಅರ್ಹರಲ್ವಾ ಅಂತ. ವಿನಯ್ ಖಂಡಿತ ಟಾಪ್ 5 ಅಲ್ಲಿ ಇರೋದಕ್ಕೆ ಅರ್ಹರೇ. ಬಟ್ ಪ್ರತಾಪ್ ಕೂಡ ಇಲ್ಲ ಇರೋರು ಒಬ್ಬೊಬ್ಬರು ಕೆಲವು ಟೈಮ್ಸ್ ಅಲ್ಲಿ ನಿಜವಾದ ಒಪಿನಿಯನ್ ಹೇಳೋದಿಲ್ಲ. ಅವ್ರಿಗೆ ಇಷ್ಟ ಇಲ್ಲದವ್ರಿಗೆ ಎಲ್ಲ ನೆಗೆಟಿವ್ ಇದು ಕೊಡ್ತಾರೆ. ಏನೇ ಒಂದು ನೆಗೆಟಿವ್ ಪದ ಬಂದ್ರೆ ಅದು ಅವ್ರಿಗೆ ಇಷ್ಟ ಇಲ್ಲದೆ ಅವ್ರಿಗೆ ಕೊಡ್ತಾರೆ. ಸೊ ಅದರಲ್ಲಿ ಅವ್ನು ವಿನಯ್ಗೆ ಕೊಟ್ಟಿದ್ದಾನೆ ಅಂತ ನನ್ಗೆ ಅನ್ಸುತ್ತೆ. ಮೈಕಲ್ ಈಗ ಇದ್ದಿದ್ರೆ ಯಾರಿಗೆ ಹಾರ್ಟ್ಗೆ ಚೂರಿ ಆಗ್ತಾರೆ? ನಾ ಒಳಗಡೆ ಇದ್ರೆ ನಾ ತನಿಷಾಗೆ ಆಗ್ತಾ ಇದ್ದೆ. ಯಾಕೆ? ನನ್ನ ಪ್ರಕಾರ ತನಿಷಾ ಫೈನಲ್ಸ್ಗೆ ಹೋಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಒಳಗಡೆ ಇರುವಾಗನೂ ಸರಿ, ಇವಾಗ ಹೊರಗಡೆ ಬಂದಾಗನೂ ಸರಿ, ಅವಳು ಅಷ್ಟು ಸ್ಟ್ರಾಂಗ್ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ಲಿಲ್ಲ. ಇಷ್ಟು ಮಟ್ಟಕ್ಕೆ ಬಂದಿದ್ದಾಳೆ ಅಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ. ಬಟ್ ಇವಾಗ ಎಲ್ಲ ಸ್ಟ್ರಾಂಗ್ ಇದ್ದಾಗ ಇವಾಗ ಇನ್ನೂ ಕಠೋರವಾದ ಕಾಂಪಿಟೇಷನ್ ಇರುತ್ತೆ. ಸೊ ಅದರಲ್ಲಿ ಇದರಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದಾಳೆ ಅಂತ ನನಗೆ ಅನಿಸುತ್ತೆ. ಮೊದಲು ಮೈಕಲ್ ಅವರು ಎಲ್ಲದಕ್ಕೂ ಸಂಗೀತ ಇಷ್ಟ ಅಂದರೆ ಹೆಸರು ತಗೊಳ್ತಾ ಇದ್ರು. ಈಗ ತನಿಷಾ ಬಗ್ಗೆ ಸೊ ಯಾಕೆ, ಏನು ಚೇಂಜಸ್ ಆಯಿತು, ಏನು ಬದಲಾವಣೆ ಆಯಿತು ಅಂತ? ಇಲ್ಲ, ಆ ಥರ ಇಲ್ಲ. ಯಾಕಂದರೆ ನಾ ಇಲ್ಲಿ ಒಂದು ಚಟುವಟಿಕೆ ಇತ್ತು ಟಾಪ್ 3 ಅಲ್ಲಿ ಯಾರು ಇರ್ತಾರೆ ಅಂತ. ಅದರಲ್ಲಿ ನಾ ಸೆಕೆಂಡ್ ಪ್ಲೇಸ್ ನಾ ಸಂಗೀತಾಗೇ ಕೊಟ್ಟಿದ್ದೀನಿ. ಯಾಕೆಂದರೆ ಅವಳು ತುಂಬ ಚೆನ್ನಾಗಿ ಆಡ್ತಾಳೆ ಅಂತ ನನಗೆ ಗೊತ್ತಿದೆ, ಆವಾಗಲೂ ಗೊತ್ತಿತ್ತು. ಯಾಕಂದರೆ ಅವಳು ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಗೆ ಇರುಕೂಡಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಅವಳ ಹತ್ರ ಇದೆ. ಆ್ಯಂಡ್ ರಿಯಾಲಿಟಿ ಶೋ ಅಲ್ಲಿ ಮುಂದೆ ಹೋಗ್ಬೇಕಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆ್ಯಂಡ್ ಮುಂದೆ ಹೋಗೋದಕ್ಕೆ ಬರೀ ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಇರಬೇಕು ಅಂತ ಇಲ್ಲ, ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲೇಬೇಕು, ಆವಾಗಲೇ ಮುಂದೆ ಹೋಗ್ಬೋದು. ಆ್ಯಂಡ್ ಅದು ಅವಳ ಹತ್ರ ಇದೆ. ಸೊ ಅದನ್ನ ಹೇಳ್ತೀನಿ. ತನಿಷಾ ಅವರು ಕಾರ್ತಿಕ್ ಮತ್ತೆ ಸಂಗೀತ ನಡುವೆ ಒಂದು ಬೆಂಕಿ ಅನ್ನೋದು ಹಚ್ಚುತ್ತಿದ್ದಾರ? ನನಗೆ ಆ ಥರ ಎಲ್ಲ ಏನೂ ಅನಿಸ್ಲಿಲ್ಲ. ಸಂಗೀತಾನು ಕಾರ್ತಿಕ್ ಸ್ಟಾರ್ಟಿಂಗ್ಲಿದ್ದೇ ಫ್ರೆಂಡ್ಸ್ ಹೆಂಗಿದ್ದಾರೆ. ಆ್ಯಂಡ್ ತನಿಷಾನು ಕಾರ್ತಿಕ್ ಸ್ಟಾರ್ಟಿಂಗ್ಲಿದ್ದೇ ಫ್ರೆಂಡ್ಸ್ ಹೆಂಗಿದ್ದಾರೆ. ಸಂಗೀತಾನು ಫ್ರೆಂಡ್ಸ್ ಹೆಂಗಿದ್ರು. ಬಟ್ ಸಂಗೀತ ಅಲ್ಲಿ ಇರೋ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಕಾರ್ತಿಕ್ಗೆ ಇಷ್ಟ ಆಗಿಲ್ಲ. ಅದರಲ್ಲಿ ಕಾರ್ತಿಕ್ಗೆ ಸ್ಪ್ಲಿಟ್ ಆಗಿದ್ದಾರೆ. ಸೊ ಅದು ನಾರ್ಮಲ್ ಹಂಗಾಯ್ತು. ಅದಕ್ಕೇನು ತನಿಷಾಗೆ ಏನೂ ಡಿಫ್ರೆನ್ಸ್ ಏನೋ ರೋಲ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಾ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ, ಸೊ ಗೊತ್ತಿಲ್ಲ. ತನಿಷಾ ಅವರು ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಅವ್ರನ್ನ ಪುಷ್ ಮಾಡ್ತಿದಾರ. ಬಿಕಾಸ್ ವರ್ತೂರ್ ಅವರು ಹೇಳ್ತಿರ್ತಾರೆ ರಾತ್ರಿ, ಲೈಕ್ ನೀವು ನಿನ್ನ ಆಟನ ನೀನ್ ಆಡು, ನೀನ್ ಎಲ್ಲೋ ಕಾರ್ತಿಕ್ನ ಮುಂದೆ ತಳ್ತಿರೋ ತರ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ರು. ಇಲ್ಲ, ತುಂಬಾ ಜಾಗದಲ್ಲಿ ನಾನು ನೋಟಿಸ್ ಮಾಡಿದ್ದೀನಿ ತನಿಷಾಗೆ ಯಾರನ್ನ ಸೇವ್ ಮಾಡೋಕ್ಕೆ ಇಲ್ಲ ಒಳ್ಳೇದು ಮಾತಾಡೋಕ್ಕೆ ಏನೋ ಒಂದು ಚಟುವಟಿಕೆಯೋ ಏನೋ ಇದ್ರೆ ಅವ್ರು ಯಾವಾಗಲೂ ಕಾರ್ತಿಕ್ ಹೆಸರೇ ತಗೋತಾರೆ. ಬಿಕಾಸ್ ಅದಕ್ಕೆ ಮೇನ್ ರೀಸನ್ ಏನಂದ್ರೆ ಕಾರ್ತಿಕ್ ಬಿಟ್ಟು ಬೇರೆ ಯಾರು ಇಲ್ಲ ಕೂಡ. ಸೊ ಅದರಲ್ಲಿ ತಗೋತಾ ಇದ್ದಾರೆ.